ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ ಎಲ್ಲ ಹೇಳ್ತೀನಿ. ಇವತ್ತು ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂದರೆ ನನಗೆ ಒಂದು ವಾರದಿಂದ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಯಾಕೋ ಒಂಥರ ಬೇಜಾರಂದರೆ ಬೇಜಾರು, ಮನೇಲಿರೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು 2 ಡೇಸ್ ಲೀವ್ ಹಾಕಿದ್ರು. ತುಂಬ ಖುಷಿಯಾಯಿತು ನನಗೆ. ಅದಕ್ಕೋಸ್ಕರನೇ ಮನಸ್ಸಿಗೆ ಸಮಾಧಾನ ಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಮಗೆ ಹೋಗಬೇಕು, ಬೇಜಾರಾದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ. ನಾವು ಹೋಗಿದ್ವಿ, ತುಂಬ ರಶ್ ಅಂದರೆ ರಶ್ ಇತ್ತು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಅರ್ಚನೆ ಮಾಡಿಸೋರೆಲ್ಲ ಮಾಡಿಸ್ತಾಯಿದ್ರು ನೋಡಿ. ಆಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಪ್ರಸಾದ ತಿನ್ನೋದಕ್ಕೆ. ಪ್ರಸಾದ ತಿನ್ನೋಕೆ ಹೋದ್ರೂ ತುಂಬ ರಶ್ ಆಗಿದ್ದರು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ. ಇದನ್ನು ತಿನ್ನೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಶನಿವಾರ ಬಂತಂದರೆ ತುಂಬ ರಶ್ ಇರ್ತಾರೆ ಇಲ್ಲಿ. ಇನ್ನು ಮಿಕ್ಕಿದ ಟೈಮ್ ಏನು ಅಷ್ಟು ಜನ ಇರಲ್ಲ. ಸುಮ್ಮನೆ ಒಂದು 10 ಮೆಂಬರ್ಸ್ 15 ಮೆಂಬರ್ಸ್ ಇರ್ತಾರೆ. ಈ ಸಾಟರ್ಡೆ ಬಂತಂದರೆ ತುಂಬಾ ಜನ. ನೋಡಿ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಆನೇಕಲ್ಲಿಗೆ ಬಂದರೆ ನೀವು ಒಂದು ಸತಿ ವಿಸಿಟ್ ಮಾಡಿ ದೇವಸ್ಥಾನನ. ನಾವು ಅದು ಮುಗಿಸ್ಕೊಂಡು ಮತ್ತೆ ಹೋಗಿದ್ದು ಶನಿಮಹಾತ್ಮ ದೇವಸ್ಥಾನಕ್ಕೆ. ನಮ್ಮ ಮನೆಯವರು ಹೇಳ್ತಾಯಿದ್ರು ತುಂಬ ದಿನದಿಂದ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅವರು ಸಾಟರ್ಡೆ ಲೀವ್ ಹಾಕಿರೋದ್ರಿಂದ ಹೋದ್ವಿ. ನನ್ನ ಮಗಗೂ ಲೀವ್ ಇತ್ತು, ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿಗೆ ಹೋದರೆ ನಾವು 4-5 ದೇವರನ್ನ ಒಂದೇ ಸರಿ ದರ್ಶನ ಮಾಡ್ಕೊಂಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಲ್ಲೋದ್ರೂ ಎಷ್ಟು ಡಿಸೆಂಟಾಗಿರುತ್ತೆ ಗೊತ್ತಾ. ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ನೋಡಿ. ಜನದ ಜೊತೆ ಮಾತಾಡೋದಕ್ಕಿಂತನೂ ದೇವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ದೇವ್ರು ತುಂಬ ನಮಗೇನಾದರೂ ಒಂದು ಸೂಚನೆ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಅಷ್ಟೇ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದೇವ್ರ ದರ್ಶನ ಮಾಡಿ. ನಮಗೇನೋ ಒಂಥರ ಯೋಚನೆಗಳೆಲ್ಲ ಕಳೆದೋಗ್ಬಿಡುತ್ತೆ. ಸೂಪರಾಗಿರುತ್ತೆ. ನನ್ನ ಮಗ ಯಾರನ್ನೋ ಮಾತಾಡಿಸ್ತಾ ಇದ್ದಾನೆ. ತುಂಬಾ ಚೆನ್ನಾಗಿತ್ತು ನೋಡಿ. ಪೂಜೆ ಮಾಡಿಸ್ಕೊಂಡು ಲಾಸ್ಟಿಗೆ ಒಂದು ಫೋಟೋ ತಗೊಂಡು ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.